ಯಾವುದೇ ಒಬ್ಬ ಶತ್ರುವಾದರೂ ಅಮಾವಾಸ್ಯೆ ದಿನ ಈ ರಾತ್ರಿ ಒಂದು ಪುಟ್ಟ ಪ್ರಯೋಗ ಮಾಡಿ ಆ ಶತ್ರು ಸಂಪೂರ್ಣವಾಗಿ ನಾಶ ಆಗುತ್ತಾರೆ. ಅಂದರೆ ನಿಮ್ಮ ತಂಟೆಗೆ ಬರುವುದಿಲ್ಲ. ನೀವು ಎಷ್ಟೇ ಚೆನ್ನಾಗಿದ್ದರೂ ಸಹಿಸಲಾಗದೆ ಇರುವ ಶತ್ರುಗಳು ನಿಮ್ಮ ಮೇಲೆ ಮಾಡುವಂತಹ ಯಾವುದೇ ಕೆಟ್ಟ ಪ್ರಯೋಗ ಇದ್ದರೂ ಕೂಡ ಆ ಪ್ರಯೋಗ ನಿಮ್ಮ ಮೇಲೆ ತಗಲುವುದಿಲ್ಲ, ಮತ್ತೆ ಅವನಿಗೆ ಹಿಂತಿರುಗಿ ಹೊಡೆಯುತ್ತದೆ. ಶತ್ರು ನಾಶ ತಂತ್ರ ಇದಾಗಿರುತ್ತೆ. ಶತ್ರು ನಾಶ ಅಂದರೆ ಅವನು ಸತ್ತೋಗ್ಬಿಡ್ತಾನ ಅಂತಲ್ಲ, ಸತ್ತೋಗೋದಂತಲ್ಲ, ಅವನು ನಿಮಗೆ ಮಾಡುವಂತಹ ಕೆಟ್ಟ ಕೆಲಸಗಳು ಸಾಯುತ್ತೆ ಅಂತ ಅರ್ಥ. ಅದಕ್ಕೂ ಮೀರಿ ದೊಡ್ಡ ತಪ್ಪುಗಳಾಗ್ತಾ ಇದ್ದರೆ, ಇನ್ನೂ ದೊಡ್ಡ ನಾಶ ಆಗಬೇಕು ಅಂದರೆ ದೈವ ಶಕ್ತಿಯಿಂದ ಅವನಿಗೆ ಶಿಕ್ಷೆ ಆಗುತ್ತದೆ. ಆ ತಂತ್ರವನ್ನು ಹೇಗೆ ಮಾಡಬೇಕು ಅಂತ ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ನೀವಿನ್ನೂ ನಮ್ಮ ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡದೆ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕು ಕೊಟ್ಟು ಫಾಲೋ ಮಾಡಿ. ಮತ್ತು ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಶತ್ರುನಾಶ, ಕೃತ್ರಿಮ ಪ್ರಯೋಗಗಳ ರಹಸ್ಯ ತಂತ್ರಗಳಾಗಬೇಕು, ವಶೀಕರಣಗಳಾಗಬೇಕು ಅನ್ನುವ ಯಾವುದೇ ಒಂದು ಗುಪ್ತ ತೊಂದರೆ ಇದ್ದರೂ ಶಾಶ್ವತ ಪರಿಹಾರಕ್ಕಾಗಿ GN ರಾವ್ ಗುರುಗಳಿಗೆ ಇವತ್ತೊಂದು ಫೋನ್ ಮಾಡಿ ಸಂಪರ್ಕಿಸಿ ಅವರಿಂದ ಪರಿಹಾರವನ್ನು ಕೇಳಿ ಪಡೆದುಕೊಂಡರೆ ಬೇಗ ಪರಿಹಾರ ಹೇಳ್ತಾರೆ. ಇನ್ನು ಯಾವುದೇ ಒಬ್ಬ ಶತ್ರು ನಿಮ್ಮನ್ನು ಕಂಡ್ರೆ ಆಗ್ತಾ ಇರಲ್ಲ, 4 ಜನರ ಮುಂದೆ ನಿಮ್ಮನ್ನು ಅವಮಾನ ಮಾಡುವುದು, ನಿಮ್ಮನ್ನು ರೇಗಿಸುವುದು, ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡುವುದು, ನಿಮ್ಮ ಒಳ್ಳೆಯತನವನ್ನು ಅವನು ಸದುಪಯೋಗಪಡಿಸಿಕೊಂಡು ನಿಮ್ಮ ಮೇಲೆ ಅಧಿಕಾರ ಚಲಾಯಿಸಿ ತಾನು ದೊಡ್ಡವನಾಗಿ ಮೆರೆಯುತ್ತಿದ್ದರೆ ಇದೆಲ್ಲವೂ ಕೂಡ ಒಬ್ಬ ಶತ್ರುವಿನ ಸಂಕೇತ ಆಗಿರುತ್ತೆ. ಇನ್ನೂ ಕೆಲವು ಬಾರಿ ನಿಮ್ಮ ಹೇಳಿಕೆಯನ್ನು ಸಹಿಸದೆ ನಿಮ್ಮ ಮೇಲೆ ಮಾಟ ಮಂತ್ರ ಮಾಡುವುದು, ಇವೆಲ್ಲವೂ ಕೂಡ ಶತ್ರುಗಳು ಮಾಡುವಂತಹ ಒಂದು ವಿಶೇಷ ತಂತ್ರ ಆಗಿರುತ್ತೆ. ಆದರೂ ಕೂಡ ಕೆಲವರು ಹಿತಶತ್ರುಗಳಿರ್ತಾರೆ. ನಿಮ್ಮ ಜೊತೆ ತುಂಬ ಚೆನ್ನಾಗಿದ್ದು ನಗ್ನಗ್ತಾ ಮಾತಾಡ್ತಿದ್ದು ಬೇರೆಯವರ ಬಗ್ಗೆ ನಿಮ್ಮ ಹತ್ರ ಚೆನ್ನಾಗಿ ಬೈಕೊಂಡು ಮಾತನಾಡುವ ಅವರು ನಿಮ್ಮ ಬಗ್ಗೆ ಇನ್ನೊಬ್ಬರ ಹತ್ರ ಬೇರೆ ಥರದಲ್ಲಿ ಕೆಟ್ಟ ರೀತಿಯಲ್ಲಿ ಬೈದುಕೊಂಡು ಅಥವಾ ಆಡಿಕೊಂಡು ನಗುವಂತಹ ಸ್ವಭಾವದವರು, ಇವರೆಲ್ಲವೂ ಕೂಡ ಒಂದು ರೀತಿಯ ಶತ್ರುಗಳೇ ಆಗಿರುತ್ತಾರೆ. ಇಂತಹ ಶತ್ರುಗಳನ್ನು ನಾಶಪಡಿಸಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಆ ಶತ್ರುಗಳು ಯಾರು ಅಂತ ನಿಮಗೆ ಗೊತ್ತಿರ್ತಾರೆ, ನಿಮ್ಮ ಸುತ್ತಾನೇ ಇರ್ತಾರೆ. ಅಂತಹ ಶತ್ರುಗಳನ್ನು ನಾಶಪಡಿಸಬೇಕು, ನಿಮ್ಮ ತಂಟೆಗೆ ಬರಬಾರ್ದು, ನಿಮ್ಮ ಕಂಡ್ರೆ ಭಯ ಪಡಬೇಕು ಅನ್ನುವುದಾದರೆ ಒಂದು ದೊಡ್ಡದಾದ ಮೆಣಸಿನಕಾಯಿಗೆ ಅವರ ಹೆಸರನ್ನು ಬರೆಯಬೇಕು. ಸರಿಯಾಗಿ ಅದಕ್ಕೆ 9 ಲವಂಗಗಳನ್ನು ಚುಚ್ಚಬೇಕು. ಪ್ರತಿ ಲವಂಗಗಳನ್ನು ಚುಚ್ಚುವಾಗಲೂ ಕೂಡ ಯಾವ ತಪ್ಪು ಅವರಿಂದ ಆಗ್ತಾ ಇದೆ, ಯಾವ ತೊಂದರೆ ಅವರಿಂದ ಆಗ್ತಾ ಇದೆ ಅಂತ ನೆನೆಸ್ಕೊಂಡು ಲವಂಗವನ್ನು ಚುಚ್ಚಬೇಕು. ಒಂದು 3 ರಿಂದ 4 ದಿನ ಕಳೆದ ಮೇಲೆ ಆ ಒಂದು ಮೆಣಸಿನಕಾಯಿಗೆ ಲವಂಗ ಏನು ಚುಚ್ಚಿರ್ತೀರೋ ಅದು ಸಂಪೂರ್ಣ ಒಣಗಿದ ಮೇಲೆ ಕರ್ಪೂರವನ್ನು ಹಾಕಿ ಅದನ್ನು ಸುಟ್ಟು ಹಾಕಿಬಿಡಿ. ದುಷ್ಟಶಕ್ತಿ ನಾಶನಂ ಕುರು ಸ್ವಾಹ ಅಂತ ಹೇಳಬೇಕು. ಇದನ್ನು ಹೇಳಿದಾಗ ಸಂಪೂರ್ಣವಾಗಿ ಶತ್ರುಗಳು ನಾಶ ಆಗುತ್ತಾರೆ. ಇದನ್ನು ಮಾಡುವ ಯಾವುದೇ ಕಾರಣಕ್ಕಾದರೂ ಬಲಿಯಾಗಬಹುದು. ಎಚ್ಚರಿಕೆಯಿಂದ GN ರಾವ್ ಗುರುಗಳಿಗೆ ಒಂದು ಕರೆ ಮಾಡಿ ನಂತರ ಇದನ್ನು ಮಾಡಿ. ವಾಮಾಚಾರ, ಮಾಟ ಮಂತ್ರದಂತಹ ಪ್ರಯೋಗಗಳು ಇವರಲ್ಲಿ ಶತಸಿದ್ಧವಾಗಿ ನೆರವೇರಿಸಿಕೊಡ್ತಾರೆ. ಎಲ್ರಿಗೊಳ್ಳದಾಗಲಿ.